ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಕ್ಕಿ ಉಲ್ಲಾಸ್ ಕನ್ನಡ. ಇವತ್ತು ನಮ್ಮ ಮುಂದೆ ಇರೋದು ಬಂದು ಆಲ್ ನ್ಯೂ 2025ನ ಅಪ್ಡೇಟೆಡ್ ರೆನಾಲ್ಟ್ ಕೈಗಾರು. ಸೊ ಇದರ ಪ್ರೀವಿಯಸ್ ವರ್ಷನ್ಗೂ ಮತ್ತು ಇದ್ರ ವರ್ಷನ್ಗೂ ಯಾವ್ಯಾವ ಏನೇನು ಚೇಂಜಸ್ ಆಗಿದೆ, ಏನೇನು ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವೀಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಯಾರು ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತ್ ನಮಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ರೆನಾಲ್ಟ್ ಕೈಗಾರನ್ನ ರಿವ್ಯೂ ಮಾಡೋಕ್ಕೆ ಮೈಸೂರು ರೋಡಲ್ಲಿರೋ ರೆನಾಲ್ಟ್ ಶೋರೂಮ್ಗೆ ವಿಸಿಟ್ ಬಂದಿದ್ದೀವಿ. ಸೊ ನಿಮ್ಗೆ ಏನನ್ನ ಕ್ವೈರೀಸ್ ಬೇಕು, ಇಲ್ಲ ಗಾಡಿನ ಬುಕ್ ಮಾಡಬೇಕು, ಸೊ ಕೈಗಾರನ್ನ ಟೆಸ್ಟ್ ಡ್ರೈವ್ ಬೇಕು ಅಂದರೆ ನೀವು ಶೋರೂಮ್ ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ಶೋರೂಮ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನಿಮ್ಗೆ ಏನೋ ಕ್ವೈರೀಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಸೊ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ನೀವು ವಿಸಿಟ್ ಮಾಡ್ಕೋಬೋದು, ಪ್ಲಸ್ ನೀವು ಕಾಲ್ ಕೂಡ ಮಾಡ್ಬೋದು. ಸೊ ಓವರಾಲ್ ನಿಮ್ಮ ಕೈಗಾರಲ್ಲಿ ಇಂಜಿನ್ ಆಪ್ಷನ್ಸ್ ಬರೋದಾರೆ ಟೋಟಲಾಗಿ ನಿಮಗೆ 4 ಟೈಪ್ಸ್ ಆಫ್ ಇಂಜಿನ್ ಆಪ್ಷನ್ಸ್ ಬರುತ್ತೆ. 1 ಲೀಟ್ರ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು ಮತ್ತು 1 ಲೀಟ್ರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪ್ಲಸ್ ನಿಮ್ಗೆ ಟರ್ಬೋದಲ್ಲೂ 2 ಟೈಪ್ಸ್ ಆಫ್ ಇಂಜಿನ್ಸ್ ಬರುತ್ತೆ. ಸೊ 1 ಲೀಟ್ರ್ ನಾರ್ಮಲ್ ಟರ್ಬೋ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ, ಮತ್ತು ಇನ್ನೊಂದು ಬಂದು 1 ಲೀಟ್ರ್ ಟರ್ಬೋ ವಿತ್ CVT ಇಂಜಿನ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಇಂಜಿನಲ್ಲಿ ಹೇಳೋದಾರೆ ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು ನಾರ್ಮಲ್ AMTಗೆ ಬರೋದಾರೆ ನಿಮಗೆ 72 PS ಪವರ್ ಬರುತ್ತೆ, ವಿತ್ 96 Nm ಆಫ್ ಟಾರ್ಕ್ ಬರುತ್ತೆ. ಅದೇ ನಿಮಗೆ ಟರ್ಬೋದಲ್ಲಿ ಹೋಗ್ತೀವಿ ಅಂದರೆ ಸೊ ಓವರಾಲ್ ನಿಮಗೆ ಟರ್ಬೋದಲ್ಲಿ 100 PS ಪವರ್ ಬರುತ್ತೆ, ನಾರ್ಮಲ್ ಟರ್ಬೋ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ಗೆ ಮತ್ತು CVT ಎರಡಕ್ಕೂ. ಬಟ್ ಟಾರ್ಕಲ್ಲಿ ನಿಮಗೆ ನಾರ್ಮಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ 160 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಅದೇ ನೀವು CVTಗೆ ಹೋಗ್ತೀವಿ ಅಂದರೆ ಸೊ 152 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಕಲರ್ ವೇರಿಯಂಟ್ ಬರೋದಾರೆ ಆ ಕಲರಲ್ಲಿ ನಿಮಗೆ 6 ಟೈಪ್ಸ್ ಆಫ್ ಸಿಂಗಲ್ ವೇರಿಯಂಟ್ ಕಲರ್ ಬರುತ್ತೆ. ಅದೇ ನೀವು ಡ್ಯುಯಲ್ ಟೋನ್ಗೆ ಹೋಗ್ತೀವಿ ಅಂದರೆ ಸೊ ಓವರಾಲ್ 4 ಟೈಪ್ಸ್ ಬರುತ್ತೆ. ಸೊ ಏನಂದರೆ ಯೆಲ್ಲೋ ವಿತ್ ಬ್ಲ್ಯಾಕು, ಹಾಗೆ ಗ್ರೇ ಕಲರ್ ವಿತ್ ಬ್ಲ್ಯಾಕು, ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕು. ಇವಾಗ ಏನು ನೋಡ್ತಿದ್ದೀರಲ್ಲ ಇದು ಸಿಂಗಲ್ ಕಲರು. ಸೊ ವೈಟ್ ಆ್ಯಂಡ್ ಬ್ಲ್ಯಾಕು ಮತ್ತು ರೆಡ್ ಕಲರ್ ವಿತ್ ಬ್ಲ್ಯಾಕ್ ಕಲರ್ ಡ್ಯುಯಲ್ ಟೋನ್ ಆಪ್ಷನ್ಸ್ ಬರುತ್ತೆ. ಸೊ ವಿತ್ ನಿಮಗೆ ಇದರಲ್ಲಿ ಟೋಟಲಾಗಿ 4 ಟೈಪ್ಸ್ ವೇರಿಯಂಟ್ ಬರುತ್ತೆ. ಸೊ ನೀವು ಯಾವ್ದು ಬೇಕೋ ನಿಮಗೆ ಬೇಸ್ ಎಂಡಿಂದ ಸೊ ಟಾಪ್ ಎಂಡ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೂಸ್ ಮಾಡ್ಕೋಬೋದು. ಸೊ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಎಕ್ಸ್-ಶೋರೂಮ್ ಪ್ರೈಸು 6,29,000 ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬೇಸ್ ವೇರಿಯಂಟಲ್ಲಿ ನಿಮ್ಗೊಂದು SUV ಸಬ್ ಕಾಂಪ್ಯಾಕ್ಟ್ SUV ರೆನಾಲ್ಟ್ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ ಅಂದರೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವಿತ್ ನಿಮಗೆ GST ರೇಟ್ ಕೂಡ ಈ ಸೆಪ್ಟೆಂಬರ್ 22 ನಿಮಗೆ ಸಬ್ ಕಾಂಪ್ಯಾಕ್ಟ್ SUVಗಳಲ್ಲಿ ಕಮ್ಮಿ ಆಗ್ತಿದೆ. ಸೊ ಅದು ನಿಮಗೆ ಪ್ರೈಸ್ನ ಇನ್ನೂ ಆನ್ ರೋಡ್ ಪ್ರೈಸ್ ನಿಮ್ಗೆ ಇನ್ನೂ ಡಿಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಇದರಲ್ಲಿ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ 9,14,000 ಟಾಪ್ ಎಂಡ್ ಆಗುತ್ತೆ. ಬಟ್ ನಿಮಗೆ ಡ್ಯುಯಲ್ ಟೋನ್ ಹೋಗ್ತೀವಿ ಅಂದರೆ 9,37,000ಗೆ ನಿಮಗೆ ಡ್ಯುಯಲ್ ಟೋನ್ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಡ್ಯುಯಲ್ ಟೋನ್ ಬೇಡ ಸಿಂಗಲ್ ಕಲರ್ ಸಾಕು ಅಂದರೆ ನಿಮಗೆ 9,14,000 ಆಗುತ್ತೆ. ಅದರಲ್ಲಿ ನಿಮಗೆ ಲುಕ್ಸ್ ಬರೋದಾದರೆ ಪ್ರೀವಿಯಸ್ ಜನ್ರೇಷನ್ ಕಂಪೇರ್ ಮಾಡಿದ್ರೆ ನಿಮಗೆ ತುಂಬ ಲುಕ್ಸ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ನಿಮಗೆ ರೆನಾಲ್ಟ್ ಲೋಗೋ ಏನಿದೆ ಅದು ಚೇಂಜಸ್ ಆಗಿದೆ. ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡ್ಬೋದು, ಟ್ರೈಬರ್ದಲ್ಲಿ ಚೇಂಜಸ್ ಆಗಿದೆ, ಟ್ರೈಬರಿಂದನೇ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇವಾಗ ಹೊಸ ಲೋಗೋ ಏನಿದೆ ತುಂಬ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಫ್ರಂಟ್ ಗ್ರಿಲ್ ಬರ್ತಿದೆಯಲ್ಲ, ಸೊ ನೋಡ್ತಾ ಇರ್ಬೋದು ನಿಮಗೆ ಸಿಲ್ವರ್ ಕಲರ್ ಟಚ್ಚಲ್ಲಿ ವಿತ್ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಕಟಿಂಗ್ ಡಿಸೈನ್ಸ್ ಥರ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ರಂಟು ನೋಡೋದಾರೆ LED ಡೇ ಟೈಮ್ ರನ್ನಿಂಗ್ ಲ್ಯಾಂಪು ವಿತ್ ಇಂಡಿಕೇಟರ್ಸು, ಹಾಗೆ ನಿಮಗೆ LED ಹೆಡ್ ಲ್ಯಾಂಪ್ ಸೆಟಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಔಟರ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಫಾಗ್ ಲ್ಯಾಂಪ್ ಕೂಡ ನಿಮಗೆ LED ಬರುತ್ತೆ. ಹಾಗೆ ನಿಮಗೆ ಬಂಪರ್ ಸೆಟಪ್ಸ್ ನೋಡಿದರೆ ನಿಮಗೆ ಟ್ರೈ ಕಲರ್ ಬಂಪರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಾಡಿ ಕಲರ್ ಬರುತ್ತೆ ಮತ್ತು ಬ್ಲ್ಯಾಕ್ ಕಲರು, ಹಾಗೆ ವಿತ್ ಗ್ರೇ ಕಲರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಲುಕ್ ಕೊಟ್ಟಿದ್ದಾರೆ ಅಂತ. ಲುಕ್ನ ತುಂಬ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಓವರಾಲ್ ಸೈಡ್ ವ್ಯೂ ಬರೋದಾರೆ ಸೈಡ್ ವ್ಯೂಸ್ ಒಂದು ಸಬ್ ಕಾಂಪ್ಯಾಕ್ಟ್ SUV ಆಗಿರೋದ್ರಿಂದ ತುಂಬ ಸಗದಾಗಿ ಕೊಟ್ಟಿದ್ದಾರೆ ಲುಕ್ ಅಂತ ಹೇಳ್ಬೋದು. ಕ್ಲಾಡಿಂಗ್ ಅಷ್ಟು ನಿಮಗೆ ನಾರ್ಮಲ್ ಬ್ಲ್ಯಾಕ್ ಕಲರ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಟೈರ್ ಬರೋದಾರೆ ಲೈಟ್ ಟೈರ್ ಬರುತ್ತೆ. ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ರೆನಾಲ್ಟ್ ಲೋಗೋ ಕೊಟ್ಟಿದ್ದಾರೆ. ಡೈಮಂಡ್ ಕಟ್ ಅಲೈ ಲುಕ್ಸ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಬ್ರೇಕ್ ಕ್ಯಾಲಿಪರ್ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ದು ರೆಡ್ ಕಲರ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಟೈರ್ ಸೈಜ್ ಬರೋದಾರೆ ನಿಮಗೆ 195/16/16 ಅಲೈ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೈಡಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಟರ್ಬೋ ಗಾಡಿ ಆಗಿರೋದ್ರಿಂದ ಟರ್ಬೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ವಿತ್ ನೋಡ್ತಾ ಇರ್ಬೋದು 360 ಡಿಗ್ರಿ ಕ್ಯಾಮ್ರಾ ಕೂಡ ಇಲ್ಲಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ವಿತ್ ಹಾಗೆ ಇಂಡಿಕೇಟರ್ ಕೂಡ ಇಲ್ಲಿ ಮಿರರಲ್ಲಿ ಓವರ್ ವ್ಯೂಮ್ ಇರೋದೆ ಅಲ್ಲ, ಅಲ್ಲೇ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ ಬಾಡಿ ಬ್ಲ್ಯಾಕ್ ಕಲರ್ ಓವರ್ ವ್ಯೂಮ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಡೋರ್ ಹ್ಯಾಂಡಲ್ಸ್ ಬರೋದಾರೆ ಬ್ಲ್ಯಾಕ್ ಕಲರ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ವೈಟ್ ಕಲರ್ಗೆ ಬ್ಲ್ಯಾಕ್ ಕಲರ್ ತುಂಬ ಸಖತ್ತಾಗಿ ಲುಕ್ ಬರುತ್ತೆ ಅಂತ ಹೇಳ್ಬೋದು. ಓವರಾಲ್ ಸೈಡಿಗೆ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ಯಾವ ರೀತಿ ಮಿನಿಮಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ. ಮತ್ತು ಡಿಸೈನ್ಸ್ ಕೂಡ ಒಂಥರ ಡಿಸೈನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರ್ಸ್ ಬರೋದಾರೆ 205 mm ಆಫ್ ಗ್ರೌಂಡ್ ಕ್ಲಿಯರ್ಸ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರ್ಸ್ ಅಂತ ಹೇಳ್ಬೋದು. ರಿಯರಲ್ಲಿ ಕ್ಲಾಡಿಂಗ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಫುಲ್ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕ್ಲಾಡಿಂಗಲ್ಲೂ ನಿಮ್ಗೆ ಒಂದಷ್ಟು ಡಿಸೈನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಓವರಾಲ್ ನಿಮಗೆ ರಿಯರ್ ಲುಕ್ ಬರೋದಾರೆ ರಿಯರಲ್ಲಿ ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ. ವಿತ್ ನಿಮಗೆ ಹಾಲೋಜಿನ್ ಇಂಡಿಕೇಟರ್ಸ್ ಕೂಡ ಇಂಟಿಗ್ರೇಟ್ ಆಗಿದೆ. ಮತ್ತು ರಿವರ್ಸ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು.
ಹಾಗೆ ಸ್ಪಾಯ್ಲರ್ಗಳು ನೋಡ್ತಾ ಇರ್ಬೋದು. ಸ್ಪಾಯ್ಲರ್ ಅಂತೂ ಕ್ಲಾಸಿ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಸ್ಪಾಯ್ಲರಲ್ಲಿ. ಹಾಗೆ ಐ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ ವಿತ್ ನಿಮಗೆ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ರಿಯರ್ ವೈಪರ್ ಕೂಡ ಬರುತ್ತೆ ವಿತ್ ನಿಮಗೆ ರಿಯರಲ್ಲಿ ರೆನಾಲ್ಟ್ ಲೋಗೋ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ. ಹಾಗೆ ಕೈಗಾರ್ ಬ್ಯಾಡ್ಜಿಂಗ್ ಕೂಡ ವಿತ್ ನಿಮಗೆ ಲುಕ್ ಕೂಡ ಚೇಂಜ್ ಮಾಡಿದ್ದಾರೆ. ಹಾಗೆ ಡಿಕ್ಕಿ ಕ್ರೋಮ್ ಕೂಡ ಇನ್ಸರ್ಟ್ ಮಾಡಿದ್ದಾರೆ. ಸೊ ಡಾರ್ಕ್ ಕ್ರೋಮಲ್ಲಿ ಬರುತ್ತೆ. ಓವರಾಲ್ ನಿಮಗೆ ರಿಯರ್ ಬಂಪರ್ ಲುಕ್ ನೋಡಿದರೆ ಬ್ಲ್ಯಾಕ್ ಕಲರ್ ಮತ್ತು ಗ್ರೇ ಕಲರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ರಿಯರ್ ಸೆನ್ಸರ್ಸ್ ಬರುತ್ತೆ, 3 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ರಿಯರ್ ಕ್ಯಾಮ್ರಾ ಕೂಡ ಇಂಟಿಗ್ರೇಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಓವರಾಲ್ ಬೂಟ್ ಸ್ಪೇಸ್ ಬರೋದಾರೆ 405 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ 60-40 ಸ್ಪ್ಲಿಟ್ಸ್ ಬರುತ್ತೆ. ಹಾಗೆ ನಿಮಗೆ ಸ್ಪೇರ್ ವೀಲ್ ಬರೋದಾರೆ. ಸ್ಪೇರ್ ವೀಲ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನಾರ್ಮಲ್ 165 ಸೆಕ್ಷನ್ 14 ಇಂಚು ಸ್ಪೇರ್ ವೀಲ್ ಬರುತ್ತೆ. ಸೊ ನಾರ್ಮಲ್ ಅಲೈ ಬರೋದ್ರಿಂದ ಇದು ನಾರ್ಮಲ್ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಔಟ್ಸೈಡ್ ನಿಮಗೆಲ್ಲ ಅಲೈ ಕೊಟ್ಟಿದ್ದಾರೆ. ಸೊ ಸ್ಪೇರ್ ವೀಲ್ ಮಾತ್ರ ನಿಮ್ಗೆ ನಾರ್ಮಲ್ ವೀಲ್ ಬರುತ್ತೆ. ಸೊ ಓವರಾಲ್ ಕೀ ಬಗ್ಗೆ ಹೇಳಿದ್ರೆ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲಿ 2 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಕೂಡ ಆಗುತ್ತೆ. ಸೊ ಬಿಫೋರ್ ನೀವು ಹೋಗೋಕ್ಕೂ ಮುಂಚೆ ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಕ್ರೇಜಿ ಫೀಚರ್ಸ್ ಕೊಟ್ಟಿದ್ದಾರೆ ರೆನಾಲ್ಟ್ ಕಡೆಯಿಂದ, ಯಾವುದು ಅಂತ ನೋಡಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಗಾಡಿ ಅನ್ಲಾಕ್ ಆಗಿದೆ, ನೋಡ್ತಾ ಇರ್ಬೋದು ಗಾಡಿ ಅನ್ಲಾಕ್ ಆಗಿದೆ. ಸೊ ನೋಡಿ ಸೆನ್ಸರ್ ಇದೆ. ಏನಂದರೆ ಏನಾಗುತ್ತೆ ಅಂದರೆ ನಾವು ಔಟ್ಸೈಡ್ ಸ್ವಲ್ಪ ದೂರ ಬಂದಿದ ತಕ್ಷಣ ಕೀ ಇಟ್ಕೊಂಡು ಸೊ ಆಟೋಮೆಟಿಕ್ಕಾಗಿ ಗಾಡಿ ಲಾಕ್ ಆಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಲಾಕ್ ಆಗ್ತಿದೆ ಅಂತ. ಸೊ ಅದೇ ನೀವು ಕೀನ ಹಿಡ್ಕೊಂಡು ಸೊ ಹತ್ರಕ್ಕೆ ಬಂದಿದ ತಕ್ಷಣ ನೋಡಿ ನಾನೇನು ಟಚ್ ಮಾಡೋದಿಲ್ಲ. ಸೊ ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಗುತ್ತೆ ಗಾಡಿ. ಸೊ ಇದೊಂದು ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಇಂಟೀರಿಯರ್ ಬರೋದಾರೆ ಇಂಟೀರಿಯರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ವಿತ್ ಬ್ಲ್ಯಾಕ್ ಆ್ಯಂಡು ವೈಟ್ ಕಲರಲ್ಲಿ ಕಾಂಬಿನೇಷನ್ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ಡೋರ್ ಪ್ಯಾಡ್ಸ್ ಬರೋದಾರೆ. ಡೋರ್ ಪ್ಯಾಡ್ಸಲ್ಲಿ ನಿಮಗೆ ವೈಟು, ಗ್ರೇ ಮತ್ತು ಬ್ಲ್ಯಾಕ್ ಕಲರ್ ಟ್ರೈ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಮತ್ತು ಗ್ರ್ಯಾಬ್ ಹ್ಯಾಂಡ್ಲು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ ಕ್ಲಾಸಿಕ್ಕಾಗಿ ಕೊಟ್ಟಿದ್ದಾರೆ ಅಂತ. ಇನ್ಸೈಡ್ ಹ್ಯಾಂಡಲ್ಸು ಅಷ್ಟೇ ನಿಮಗೆ ಸೊ ಗ್ರೇ ಕಲರಲ್ಲಿ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ಓವರ್ ವ್ಯೂಮು, ಆಟೋ ಫೋಲ್ಡಿಂಗ್ ಓವರ್ ವ್ಯೂಮು ಮತ್ತು ಅಡ್ಜಸ್ಟ್ಮೆಂಟ್ ಎಲ್ಲ ನಿಮ್ಗೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು. ಲೆಫ್ಟ್ ಬೇಕು ಅಂದರೆ ಲೆಫ್ಟ್ ಅಡ್ಜಸ್ಟ್ಮೆಂಟು, ರೈಟ್ ಬೇಕು ಅಂದರೆ ರೈಟ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮಿರರ್ ಅಡ್ಜಸ್ಟ್ಮೆಂಟು. ಹಾಗೆ ನಿಮಗೆ 4 ಮಿರರ್ಗೂ ವಿಂಡೋಗೂ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಡ್ರೈವರ್ ಸೈಡ್ ಮಾತ್ರ ಆಟೋ ಅಪ್ ಆ್ಯಂಡ್ ಡೌನ್ ಬರುತ್ತೆ. ನಾರ್ಮಲ್ 3 ಮಿರರ್ಸ್ 3 ವಿಂಡೋಸ್ಗೆ ಸೊ ನಾರ್ಮಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ಡೋರ್ ಇದರಲ್ಲಿ ಬರೋದಾರೆ ನಿಮ್ಗೆ 1 ಲೀಟರ್ ಆಫ್ ಬಾಟಲ್ ಡೋರ್ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಇನ್ನೇನೇ ಐಟಮ್ಸ್ ಎಷ್ಟು ಇಟ್ಕೋಬೋದು ಅಷ್ಟು ಮಾತ್ರ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮ್ಮ ಸ್ಪೀಕರ್ ಕೂಡ ಎಲ್ಲ ಇಂಟಿಗ್ರೇಟ್ ಆಗಿದೆ. ಇನ್ನು ಟೈರ್ ಸೀಟ್ ಬರೋದಾರೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಸೀಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ 6 ವೇ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ 8 ಮತ್ತು ರೀಚ್ ಎಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ ಓವರಾಲ್ ನೀವು ಸ್ಟೇರಿಂಗ್ ವೀಲ್ ನೋಡ್ತಾ ಇದ್ದರೆ ನಿಮಗೆ ಲೆದರ್ ಸ್ಟೇರಿಂಗ್ ವೀಲ್ ಬರುತ್ತೆ ವಿತ್ ನಿಮಗೆ ಯೆಲ್ಲೋ ಕಲರ್ ಟಚ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಸ್ವಲ್ಪ ಥ್ರೆಡ್ಡಲ್ಲಿ ಯೆಲ್ಲೋ ಕಲರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಸ್ಟೇರಿಂಗ್ ವೀಲಲ್ಲಿ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ವಿತ್ ನಿಮಗೆ ಹೊಸದು ರೆನಾಲ್ಟ್ ಲೋಗೋ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ಸ್ಟೇರಿಂಗಲ್ಲಿ ಕಂಟ್ರೋಲ್ಸ್ ಬರೋದಾರೆ ನಿಮಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಜಿಟಲ್ ಕ್ಲಸ್ಟರ್ಸ್ ಬರುತ್ತಲ್ಲ ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ. ಮತ್ತು ನಿಮಗೆ ಕ್ರೂಸ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲೆಫ್ಟ್ ಸೈಡಲ್ಲಿ ಬರೋದಾರೆ ನಿಮ್ಗೆ ವಾಯ್ಸ್ ಕಮೆಂಟು, ಕಾಲ್ ರಿಸೀವ್, ಕಾಲ್ ಡಿಸ್ಕನೆಕ್ಟ್ ಬಟನ್ನು ಮತ್ತು ವಾಲ್ಯೂಮ್ ಬಟನ್ಸು ಮತ್ತು ಸೋರ್ಸ್ ಬಟನ್ಸ್ ಎಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ರೈಟ್ ಸೈಡಲ್ಲಿ ಬರೋದಾರೆ ಇಂಡಿಕೇಟರ್ಸ್ ಕಂಟ್ರೋಲ್ಸು ಮತ್ತು ಹೆಡ್ಲೈಟ್ ಕಂಟ್ರೋಲ್ಸ್ ಬರುತ್ತೆ. ಲೆಫ್ಟಲ್ಲಿ ಬರೋದಾರೆ ನಿಮಗೆ ವೈಪರ್ಸು ಮತ್ತು ವೈಪರ್ಸ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ MID ಸ್ಕ್ರೀನ್ ಬರೋದಾರೆ ಡಿಜಿಟಲ್ ಸ್ಪೀಡೋಮೀಟ್ರದು. ಲೆಫ್ಟ್ ಸೈಡಲ್ಲಿ ನಿಮಗೆ ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ಆಪ್ಷನ್ಸ್ ಬರುತ್ತೆ. ಹಾಗೆ ಸೆಂಟ್ರಲ್ ನಿಮಗೆ ಸ್ಪೀಡೋಮೀಟ್ರ್ ಬರುತ್ತೆ, RPM ಮತ್ತು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು ಅವೆಲ್ಲ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ರೈಟ್ ಸೈಡಲ್ಲಿ ಫ್ಯೂಲ್ ಇಂಡಿಕೇಷನ್ಸ್ ಬರುತ್ತೆ. ಓವರಾಲ್ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇದರಲ್ಲಿ ನಿಮಗೆ ಫ್ಯೂಲ್ ಎಕಾನಮಿ ಎಷ್ಟು ಬರುತ್ತೆ ಅಂತ ತೋರಿಸ್ತಾರೆ. ಮತ್ತು ಟ್ರಿಪ್ಪೇ ಹಾಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು, ಟೈರ್ ಏನಾನ ಏರ್ ಪ್ರೆಷರ್ ಕಮ್ಮಿ ಆಗಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಇಂಡಿಕೇಷನ್ ಆಗುತ್ತೆ. ಹಾಗೆ ಸರ್ವೀಸ್ದು ಇಂಡಿಕೇಷನ್ಸು ಸರ್ವಿಸ್ ಇಂಡಿಕೇಷನ್ ಕೂಡ ನಿಮಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಡಿಮ್ಮಿಂಗ್ ಕಂಟ್ರೋಲು, ಟೇಕೆ ಬ್ರೇಕು. ಸೊ ನೀವೇನೋ ಜಾಸ್ತಿ ಲಾಂಗ್ ಡ್ರೈವ್ ಇದ್ದಾಗ ಟೇಕೆ ಬ್ರೇಕ್ ಆನ್ ಮಾಡಿದರೆ ಸೊ ಆಟೋಮೆಟಿಕ್ಕಾಗಿ ನಿಮ್ಗೆ ಅದೇ ಇಂಟಿಮೇಷನ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ 3 ಟೈಪ್ಸ್ ಆಫ್ ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇದು ನಿಮಗೆ ಸ್ಪೋರ್ಟ್ಸ್ ಮೋಡು, ಇದು ಬಂದು ಈಕೋ ಮೋಡು, ಹಾಗೆ ಇನ್ನೊಂದು ಬಂದು ನಾರ್ಮಲ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ನಿಮಗೆ ಮೋಡ್ಸ್ ಚೇಂಜ್ ಮಾಡ್ತಿದ್ದಂಗೆ ಡಿಜಿಟಲ್ ಕ್ಲಸ್ಟರಲ್ಲಿ ಚೇಂಜ್ ಆಗುತ್ತೆ ಅಂತ. ಸೊ ಸ್ಪೋರ್ಟ್ಸ್ ಮೋಡ್ಗೆ ರೆಡ್ಡು ಮತ್ತು ಈಕೋಗೆ ಗ್ರೀನ್ ಕಲರ್, ನಾರ್ಮಲ್ ಮೋಡ್ಗೆ ಬ್ಲೂ ಕಲರ್ ಚೇಂಜಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಸೆಂಟ್ರ್ ಕನ್ಸೋಲ್ ಬರೋದಾರೆ ನಿಮಗೆ ಸಿಸ್ಟಮಲ್ಲಿ ರೇಡಿಯೋ ಬರುತ್ತೆ ಮತ್ತು ಮೀಡಿಯಾ ಬರುತ್ತೆ ವಿತ್ ನಿಮಗೆ ಫೋನ್ ಕೂಡ ಕನೆಕ್ಟ್ ಮಾಡ್ಕೋಬೋದು. ಹಾಗೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕೊಟ್ಟಿದ್ದಾರೆ. ಡ್ರೈವಿಂಗ್ ಈಕೋ
ಈಕೋ ಮಾಡಲ್ ನೋಡ್ತಾ ಇರ್ಬೋದು. ನಿಮಗೆ ಎಕ್ಸಲ್ರೇಷನು, ಗೇರ್ ಶಿಫ್ಟು, ಆ್ಯಂಟಿಸಿಪೇಷನ್ ಏನೇನಿದೆ ನಿಮ್ಗೆ ಆ ರೀತಿ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ರಿಪೋರ್ಟ್ ಬರುತ್ತೆ ಯಾವ ರೀತಿ ಇದೆ ಅಂತ. ಸೊ ಟ್ರಿಪ್ ಕನ್ಸಪ್ಷನ್, ನಿಮ್ಮ ಟ್ರಿಪ್ ಯಾವ ರೀತಿ ಆಗಿದೆ ಅನ್ನೋದು ಕೂಡ ನಿಮಗೆ ಇಲ್ಲೇ ಏನು ಸಿಸ್ಟಮ್ ಬರುತ್ತಲ್ಲ, ಸೊ ಅದರಲ್ಲೇ ನಿಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಕೋ ಕೋಚಿಂಗು, ಸೊ ನಿಮಗೆ ಫ್ಯೂಲ್ ಎಕಾನಮಿ ಇಂಪ್ರೂವ್ ಮಾಡೋದ್ರಿಂದ, ಫ್ಯೂಲ್ ಎಕಾನಮಿ ಇಂಪ್ರೂವ್ ಮಾಡಬೇಕು ಅಂದರೆ ಈಕೋ ಕೋಚಿಂಗಲ್ಲಿ ನಿಮ್ಮ ಸೆಟ್ಟಿಂಗ್ಸ್ ಏನಿತ್ತಲ್ಲ, ಸೊ ಅದು ಚೇಂಜ್ ಮಾಡಿಸ್ಕೋಬೋದು ಅಂತ ಹೇಳ್ಬೋದು. ಸೊ ಓವರಾಲ್ ಸೆಟ್ಟಿಂಗ್ಸ್ ಬರೋದರೆ ಲ್ಯಾಂಗ್ವೇಜಸ್ಸು, ಕ್ಲಾಕು, ಯೂನಿಟು, ಫ್ಯಾಕ್ಟ್ರಿ ಸೆಟ್ಟಿಂಗ್ಸ್ ಬರುತ್ತೆ. ಮತ್ತು ಆಡಿಯೋದೇನೋ ನೀವು ಚೇಂಜಸ್ ಮಾಡ್ಕೋಬೋದು ಅಂದರೆ ಸೊ ಅದು ಕೂಡ ನೀವು ಇಲ್ಲೇ ಮಾಡ್ಕೋಬೋದು. ಮತ್ತು ಡಿಸ್ಪ್ಲೇದು ಅಷ್ಟೇ, ನಿಮಗೆ ಬ್ರೈಟ್ನೆಸ್ಸು ನಿಮಗೆ ಲೋ ಬೇಕು ಅಂದರೆ ಲೋ, ಮಿಡ್ ಬೇಕು ಅಂದರೆ ಮಿಡ್ಡು, ಹೈ ಬೇಕು ಅಂದರೆ ಹೈಟ್ ಚೇಂಜ್ ಮಾಡ್ಕೋಬೋದು. ಮತ್ತು ಡೇ ಆ್ಯಂಡ್ ನೈಟ್ ಮೋಡ್ ಕೂಡ ನೀವು ಆಟೋಮೆಟಿಕ್ಕಾಗಿ ಇದು ಮಾಡ್ಕೋಬೋದು. ಸೊ ಡೇ ಮೋಡ್ ಬೇಕು ಅಂದರೆ ಡೇ ಮೋಡು, ನೈಟ್ ಮೋಡ್ ಬೇಕು ಅಂದರೆ ನೈಟ್ ಮೋಡಲ್ಲಿ ನಿಮ್ಗೆ ಆಟೋಮೆಟಿಕ್ಕಾಗಿ ಬ್ರೈಟ್ನೆಸ್ ಚೇಂಜ್ ಕಮ್ಮಿ ಆಗುತ್ತೆ. ಸೊ ಆಟೋಮೆಟಿಕ್ ಇಟ್ಟಿದ್ರೆ ನಿಮ್ಗೆ ಆಟೋಮೆಟಿಕಲ್ಲಿ ನೈಟ್ ಚೇಂಜಸ್ ಆಗಿದ ತಕ್ಷಣ ಬ್ರೈಟ್ನೆಸ್ ಆ ರೀತಿ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಸೊ ಓವರಾಲ್ ಡಿವೈಸ್ ಬರೋದಾರೆ, ಡಿವೈಸ್ ಮ್ಯಾನೇಜರ್, ಬ್ಲೂಟೂತ್ ಆಪ್ಷನ್ಸು, ಬ್ಲೂಟೂತ್ ಕನೆಕ್ಷನ್ ಆಗಿದೆ, ಬ್ಲೂಟೂತ್ ಆಪ್ಷನ್ಸ್ ಬರುತ್ತೆ. ಮತ್ತು ವೈಫೈ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಕ್ಯಾಮ್ರಾ ನೋಡ್ತಾ ಇರ್ಬೋದು. ಓವರಾಲ್ ನಿಮಗೆ ಯಾವ ರೀತಿ ಕ್ಯಾಮ್ರಾ ಆ್ಯಂಗಲ್ ಕೊಟ್ಟಿದ್ದಾರೆ ಅಂತ. ಇದು ರಿವರ್ಸ್ ಕ್ಯಾಮ್ರಾ, ಇದು ಫ್ರಂಟ್ದು, ಹಾಗೆ ರೈಟ್ ಸೈಡ್ ವ್ಯೂ ಮತ್ತು ಲೆಫ್ಟ್ ಸೈಡ್ ವ್ಯೂದು ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದೊಂದೊಳ್ಳೆ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಸೆಗ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓವರಾಲ್ AC ಕ್ಲಸ್ಟರ್ ಬರೋದಾರೆ, ನಿಮ್ಮ ನಾರ್ಮಲ್ AC ಕ್ಲಸ್ಟರ್ ಕೊಟ್ಟಿದ್ದಾರೆ ವಿತ್ 2 ಆಪ್ಷನ್ಸು. ಮತ್ತು ಇಲ್ಲಿ ಡೌನ್ದು ಆಪ್ಷನ್ಸ್ ಬರೋದಾರೆ ನಿಮಗೆ 2. ನಿಮ್ಗೆ ಇದರಲ್ಲಿ ಇನ್ನೊಂದು ಏನು ಅಂದರೆ ಫ್ರಂಟ್ 2 ಸೀಟ್ಗೆ ವೆಂಟಿಲೇಟೆಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅದರ ಬಟನ್ ಕೂಡ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಟ್ರಾಕ್ಷನ್ಸ್ ಕಂಟ್ರೋಲ್ಸ್ ಬರುತ್ತೆ, ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸು, ಮತ್ತು ಹಜಾರ್ಡ್ ಸ್ವಿಚ್ದು, ಮತ್ತು AC ಬ್ಲೋವರ್, ಫ್ರಂಟ್ ಬ್ಲೋವರ್ದು ಆಪ್ಷನ್ಸ್ ಬಟನ್ಸು ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಕ್ಯಾಮ್ರಾದು ನೋಡಿ, ಕ್ಯಾಮ್ರಾದು ಪ್ಲೇಸ್ಮೆಂಟ್ದು, ನಿಮ್ಗೆ ಕ್ಯಾಮ್ರಾ ಏನಾರು ಓಪನ್ ಮಾಡಬೇಕು ಅಂದಾಗ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕಾಗಿ ಕ್ಯಾಮ್ರಾದು ಓಪನ್ ಆಗುತ್ತೆ. ಹಾಗೆ ಓವರಾಲ್ ನಿಮಗೆ AC ಕಂಟ್ರೋಲ್ಸ್ ಬರೋದಾರೆ ನೋಡ್ತಾ ಇರ್ಬೋದು. AC ಕಂಟ್ರೋಲ್ಸ್ ತಂದು ಯೂನಿಕಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ನಿಮಗೆ ಬ್ಲೋವರ್ದು ಮತ್ತು ಫುಟ್ಗೆ AC ಬರಬೇಕು ಅಂದರೆ ಚೇಂಜ್ ಮಾಡೋಕ್ಕೋಬೋದು, ರೊಟೇಟ್ ಬರೀ ಬ್ಲೋವರ್ದು. ಸೊ ಹಾಗೆ ನಿಮಗೆ ರಿಟರ್ನ್ ಬಂತು ಅಂದರೆ ಸೊ ರಿವರ್ಸ್ ರೊಟೇಟ್ ಮಾಡಿದ್ರು ಅಂದರೆ ಅದ್ರ ಪ್ರಕಾರ ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ಸ್ ಮಾಡ್ಕೋಬೋದು, ಟೆಂಪ್ರೇಚರ್ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟು. ಸೊ ಇದು ಫ್ಯಾನ್ ಸ್ಪೀಡು, ನಿಮಗೆ ಫ್ಯಾನ್ ಸ್ಪೀಡ್ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಲ್ಲೂ ನಿಮಗೆ ಫಿಸಿಕಲ್ ಬಟನ್ ಕೂಡ ಕೊಟ್ಟಿದ್ದಾರೆ ಓವರಾಲಾಗಿ. ಸೊ ಅದೆಲ್ಲ ಒಂದು ಒಳ್ಳೆ ಯೂನಿಕ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲೊಂದಷ್ಟು ಫೋನ್ ಇಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು. ಹಾಗೆ ಟೈಪ್ A ಚಾರ್ಜಿಂಗ್ ಪೋರ್ಟ್ ಬರುತ್ತೆ ವಿತ್ ನಿಮಗೆ ಟ್ರ್ಯಾಕ್ಷನ್, ಇದು ಕ್ರೂಸ್ ಕಂಟ್ರೋಲ್ದು ಬಟನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ವೈರ್ಲೆಸ್ ಚಾರ್ಜರು ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನೀವು ಅದನ್ನು ಆನ್ ಬೇಕೋ ಆಫ್ ಮಾಡ್ಕೋಬೋದು. ಬಟನ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಸೊ ಬೇಡ ಅಂದರೆ ನೀವು ಆಫ್ ಕೂಡ ಮಾಡ್ಕೋಬೋದು, ಬೇಕು ಅಂದರೆ ಆನ್ ಮಾಡ್ಕೋಬೋದು, ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಓವರಾಲ್ ನಿಮಗೆ ಮೋಡ್ಸ್, ಡ್ರೈವಿಂಗ್ ಮೋಡ್ಸ್ ತೋರಿಸ್ನಲ್ಲ, ಸೊ ಅದರ ಬಟನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಲೈಟ್ ನೋಡಿ, ಲೈಟ್ ಆನ್ ಮಾಡಿ ಆಫ್ ಕೂಡ ಮಾಡ್ಕೋಬೋದು. ಓವರಾಲ್ ನಿಮಗೆ ಇದು 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿದೆ, ಮ್ಯಾನ್ಯಲ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಹಾಗೆ ನಿಮ್ಗೆ ಸೆಂಟ್ರ್ ಕನ್ಸೋಲ್ ನೋಡೋದಾರೆ ಒಂದಷ್ಟು ನಿಮಗೆ ಪಿಯಾನೋ ಬ್ಲ್ಯಾಕ್ ಟಚಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದನ್ನೇನಾಗುತ್ತೆ ನಿಮಗೆ ಲುಕ್ಸ್ನ ಇನ್ನೊಂದಷ್ಟು ಪ್ರೀಮಿಯಮ್ನೆಸ್ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು. ಓವರಾಲ್ ಸೆಂಟ್ರ್ ಕನ್ಸೋಲಲ್ಲಿ ಲೆದರ್ ಆರ್ಮೆಸ್ಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಡ್ರೈವಿಂಗಲ್ಲಿ ತುಂಬ ಈಸಿ ಆಗುತ್ತೆ ಅಂತ. ಹಾಗೆ ಸೆಂಟ್ರಲ್ಲಿ ನಿಮಗೆ ತುಂಬ ಸ್ಪೇಸ್ ಬರುತ್ತೆ. ಸೊ ಏನು ಬೇಕಾದ್ರೂ ನೀವು ಆರಾಮಾಗಿ ಇಟ್ಕೊಂಡು ಟ್ರಾವೆಲ್ ಮಾಡ್ಕೋಬೋದು. ಸೊ ಆ ರೀತಿ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಡೋರ್ ಗ್ಲಾಕ್ ಬರೋದಾರೆ, ಅಪ್ಪರ್ ಬಾಕ್ಸು ಬರುತ್ತೆ. ಸೊ ಅಪ್ಪರ್ ಬಾಕ್ಸಲ್ಲಿ ನೀವೇನ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಇಟ್ಕೋಬೋದು. ಅದೇ ಲೋವರ್ ಡೋರ್ ಗ್ಲಾಕ್ ಬರೋದಾರೆ ನಿಮಗೆ ಇದರಲ್ಲಿ ಕೂಲ್ಡ್ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೀವೇನನ್ನ ಚಾಕ್ಲೇಟ್ಸ್ ಏನೋ ಕ್ಯಾರಿ ಮಾಡ್ತೀವಿ ಅಂದಾಗ ನೀವು ಆರಾಮಾಗಿ ಕೂಲಿಂಗ್ ಆಪ್ಷನ್ಸಲ್ಲಿ ಇಟ್ಕೋಬೋದು ವಿತ್ ನಿಮಗೆ ಸ್ಯಾಂಪಲ್ ಆಫ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆರಾಮಾಗಿ ಡಾಕ್ಯುಮೆಂಟ್ಸ್ ಇಟ್ಬಿಟ್ಟು ನಿನ್ನ ನೋಡಿ ಇಲ್ಲೊಂದಷ್ಟು ಸ್ಪೇಸ್ ಇದೆ, ಹೆಲ್ತ್ ಕಿಟ್ ಇರೋಕ್ಕೆಲ್ಲ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲೂ ಕೂಡ ಏನಾದರೂ ಇಟ್ಕೋಬೋದು, ಆ ರೀತಿ ಸ್ಪೇಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓವರಾಲ್ IRVM ಬರೋದಾರೆ ನೋಡ್ತಾ ಇರ್ಬೋದು. IRVM ಮಿರರ್ ಮಾತ್ರ ತುಂಬ ಪ್ರೀಮಿಯಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಆಟೋ ಡಿಮಿಂಗ್ IRVM ಬರುತ್ತೆ. ಸೊ ಇದೆಲ್ಲ ಒಂದಷ್ಟು ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಸೆಂಟ್ರಲ್ಲಿ ಲೈಟಿಂಗ್ ಆಪ್ಷನ್ಸ್ ಬರುತ್ತೆ. ಹಾಗೆ ಸನ್ವೈಸರ್ ಬರೋದಾರೆ, ಸನ್ವೈಸರಲ್ಲಿ ನಿಮಗೆ ಪ್ಯಾಸೆಂಜರ್ ಸೈಡು ವ್ಯಾನಿಟಿ ಮಿರರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಡ್ರೈವರ್ ಸೈಡ್ ನೋಡಿದ್ರೆ ನಾರ್ಮಲ್ ಏನೂ ಇರೋದಿಲ್ಲ. ಸೊ ಜಸ್ಟ್ ಟಿಕೆಟ್ ಹೋಲ್ಡರ್ಸ್ ಮಾತ್ರ ಇದೆ ವಿತ್ ನಿಮಗೆ ಇಲ್ಲಿ ಮೈಕ್ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ನಿಮ್ದೇನೋ ಬ್ಲೂಟೂತ್ ಕನೆಕ್ಷನ್ ಆಗಿದ್ರೆ ಸೊ ನೀವು ಮಾತಾಡೋದನ್ನ ತುಂಬ ಚೆನ್ನಾಗಿ ಕೇಳಿಸ್ಲಿ ಅಂತ. ವಿತ್ ಸೀಟಿಂಗ್ಸ್ ನೋಡ್ತಾ ಇರ್ಬೋದು. ನಿಮಗೆ ವೈಟು ಮತ್ತು ಗ್ರೇ ಕಲರ್ ಲುಕ್ಕಲ್ಲಿ ಯಾವ ರೀತಿ ಇದೆ ಅಂತ ವಿತ್ ನಿಮಗೆ ಇಲ್ಲಿ ಒಂದಷ್ಟು ಎಲ್ಲೋ ಟಚ್ ಕೊಟ್ಟಿದ್ದಾರೆ. ಸೊ ಇಂಟೀರಿಯರಲ್ಲಿ ನಿಮಗೆ ಎಲ್ಲೋ ಥ್ರೆಡ್ಡಲ್ಲಿ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಲುಕ್ನ ಪ್ರೀಮಿಯಮ್ ಇದಾಗಿ ಕೊಟ್ಟಿದ್ದಾರೆ ವಿತ್ ನಿಮಗೆ ರೆನಾಲ್ಟ್ ಲೋಗೋ ಕೂಡ ನೋಡ್ತಾ ಇರ್ಬೋದು ಸೀಟ್ಸಲ್ಲಿ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಬಕೆಟ್ ಫಿಟ್ನೆಸ್ ಸೀಟ್ಸ್ ಬರುತ್ತೆ. ಸೊ ನೀವೇನೋ ಲಾಂಗ್ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಏನು ಅಷ್ಟೊಂದೇನು
ಟೈರ್ಡ್ನೆಸ್ ಫೀಲ್ ಆಗೋದಿಲ್ಲ. ಸೊ ಆ ರೀತಿ ತುಂಬ ಸೀಟ್ಸ್ನ ಕಂಫರ್ಟಬಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಲ್ಲಿ ಒಂದಷ್ಟು ಟೆಕ್ಸ್ಚರ್ ಲುಕ್ ಕೊಟ್ಟಿದ್ದಾರೆ. ಮತ್ತು ಏರ್ ಬ್ಯಾಗ್ ಕೂಡ ನಿಮ್ಗೆ ಇದರಲ್ಲಿ ಸ್ಟ್ಯಾಂಡರ್ಡ್ ಸೇಫ್ಟಿ ಅಂತ ಹೇಳ್ಬಿಟ್ಟು 6 ಏರ್ ಬ್ಯಾಗ್ಸ್ ಕಂಪಲ್ಸರಿಯಾಗಿ ಬರ್ತಾಯಿದೆ. ಸೊ ನಿಮಗೆ ಕರ್ಟನ್ ಏರ್ ಬ್ಯಾಗ್ ಆಗಿರ್ಬೋದು, ಪ್ಯಾಸೆಂಜರ್ ಸೈಡು ಮತ್ತು ಡ್ರೈವರ್ ಸೈಡ್ ಏರ್ ಬ್ಯಾಗ್ ಆಗಿರ್ಬೋದು, ಮತ್ತು ನಿಮಗೆ ಸೀಟ್ಗಳಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ತೋರಿಸ್ಕೊಡ್ತಾ ಹೋಗ್ತೀನಿ. ರಿಯರಲ್ಲಿ ನಿಮ್ಗೆ ಡೋರ್ ಹ್ಯಾಂಡಲ್ ಕೂಡ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ಡ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಡೋರ್ ಪ್ಯಾಡ್ಸ್ ಬರೋದಾರೆ ನಿಮಗೆ ನೋಡ್ತಾ ಇರ್ಬೋದು. ಟ್ವಿಟರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ ಇಲ್ಲಿ ಸ್ಪೀಕರ್ ಜೊತೆಗೆ. ಸ್ಪೀಕರು ಮತ್ತು ಟ್ವಿಟರ್ ಎರಡೂ ಬರುತ್ತೆ. ಹಾಗೆ ನಿಮಗೆ ಇನ್ಸೈಡ್ ಹ್ಯಾಂಡಲ್ ಗ್ರೇ ಕಲರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಫ್ರಂಟಲ್ಲಿ ಏನು ಲುಕ್ಸ್ ಕೊಟ್ಟಿದ್ದಾರಲ್ಲ ಅದೇ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೊಂದಷ್ಟು ನಿಮಗೆ ಸಾಫ್ಟ್ ಟಚ್ ಬರುತ್ತೆ ಮತ್ತು ಒಂದಷ್ಟು ಟೆಕ್ಸ್ಚರ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 1 ಲೀಟರ್ ಆಫ್ ಓಲ್ಡ್ ಬಾಟಲ್ ಔಟ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೊರಲ್ಲಿ ನಿಮಗೆ ರಿಯರಲ್ಲಿ ಬರೋದಾರೆ ನಿಮಗೆ ಡ್ರೈವರ್ ಸೈಡಲ್ಲಿ ಆರಾಮಾಗಿ ನಿಮಗೆ ಪಾಕೆಟ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಡ್ರೈವರ್ ಮತ್ತು ಪ್ಯಾಸೆಂಜರ್ ಸೈಡ್ಗೆ ಎರಡಕ್ಕೂ. ಸೊ ರಿಯರ್ ಕಂಫರ್ಟ್ ಬರೋದಾರೆ. ಫ್ರಂಟಲ್ಲಿ ನನ್ನ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸೀಟ್ನ. ಸೊ ಆರಾಮಾಗಿ ನೀವು ನೀರು ಮೋಸ್ಟ್ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಹೆಡ್ ರೂಮ್ ಅಂತೂ ಅಡಿಕ್ವೇಟ್ ಆಗಿದೆ. ವಿತ್ ನಿಮಗೆ ಥೈ ಸಪೋರ್ಟ್ ಅಷ್ಟು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೆಂಟ್ರ್ ಪ್ಯಾಸೆಂಜರ್ಸ್ಗೆ ಒಬ್ರಿಗೆ ಬಿಟ್ಟರೆ ಸೈಡಲ್ಲಿ 2 ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟಬಲ್ ಹೆಡ್ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಸೀಟ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಕುಷನಿಂಗ್ ಇದೆ ಅಂತ. ತುಂಬ ಸಾಫ್ಟ್ ಟಚಾಗಿ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಸೆಂಟ್ರಲ್ಲಿ ಆರ್ಮೆಟ್ಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕಪ್ ಹೋಲ್ಡ್ರು ಬರುತ್ತೆ. ಹಾಗೆ ನೀವು ಫೋನ್ ಕೂಡ ಇಟ್ಕೋಬೋದು. ಆ ರೀತಿ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಈ ರಿಯರ್ ಸೈಡಲ್ಲಿ AC ವೆಂಟ್ಸ್ ಬರುತ್ತೆ. ಇಲ್ಲೊಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ ಈ ಲುಕ್ನ ಎನ್ಹಾನ್ಸ್ ಮಾಡೋಕ್ಕೆ. ಹಾಗೆ 12 ವೋಲ್ಟ್ಸ್ ಸಾಕೆಟ್ಸ್ ಕೂಡ ರಿಯರಲ್ಲಿ ಬರುತ್ತೆ. ಸೊ ರಿಯರ್ ಪ್ಯಾಸೆಂಜರ್ಸ್ಗೂ ಒಂದು ಒಳ್ಳೆ ಕಂಫರ್ಟ್ನೆಸ್ಸು. ಸೊ ರಿಯರಲ್ಲಿ ನಿಮಗೆ ಆರಾಮಾಗಿ ಒಂದು ಅಡಲ್ಟ್ಸು ನನ್ನ ಹೈಟಲ್ಲಿರೋರು ಇಬ್ಬರು ಕೂತ್ಕೋಬೋದು. ಸೊ 5.5 ಎಲ್ಲಿರೋರಿಗೆಲ್ಲ ಬೇಕಾದರೆ ಆರಾಮಾಗಿ 3 ಪ್ಯಾಸೆಂಜರ್ಸ್ ಕೂತ್ಕೊಂಡು ಸೊ ಲಾಂಗ್ ಟ್ರಾವೆಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಓವರಾಲ್ ರೆನಾಲ್ಟ್ ಕೈಗಾರ್ನ ಅಪ್ಡೇಟೆಡ್ ವರ್ಷನ್ನ ರಿವ್ಯೂ ಇದಾಗಿತ್ತು. ಯಾರು ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ಒಂದೊಳ್ಳೆ SUV ಸೆಗ್ಮೆಂಟ್ ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಮ್ಮನ್ನೇ ಮಾಡ್ಬಿಟ್ಟು ನೆಕ್ಸ್ಟ್ ವೀಡಿಯೋಸ್ಗಳನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.